ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇದೊಂದು ಬೋಟ್ ನೆಕ್ ಹೇಳಿದ್ದಾರೆ ಮತ್ತು ಬ್ಯಾಕಲ್ಲಿ ಬೋ ಬರಬೇಕು ಅಂತ ಹೇಳಿದ್ದಾರೆ. ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ಬೋ ಬರುತ್ತೆ. ಸ್ಲೀವ್ಸು ಸ್ವಲ್ಪ ಲೆಕ್ಕ ಫ್ರಿಲ್ಲು ಒಂದು 3-4 ಅಂತ ಹೇಳಿರೋವಂಥದ್ದು. ಈ ಬೋಟ್ ನೆಕ್ ಇದು ಸೈಜ್ ಬಂದು 38 ಸೈಜ್ ಆಗಿರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಕಟ್ ಮಾಡೋದನ್ನು ಫುಲ್ ವಿಡಿಯೋ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋ ಬಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಬ್ಯಾಕ್ ಬಂದು ಬೋಟ್ ನೆಕ್ ಬಂದು ಫ್ರಂಟ್ ಬಂದು ನಾರ್ಮಲ್ ಕಟಿಂಗ್ ಬರುತ್ತೆ. ಇದರ ಸೈಜ್ ಫಸ್ಟ್ ಹೇಳ್ಬಿಡ್ತೀನಿ. ಚೆಸ್ಟ್ ಬಂದು 38 ಇದೆ, ವೆಸ್ಟ್ ಬಂದು 35.5, ಮತ್ತು ಆರ್ಮರ್ ಬಂದು 17. ಸ್ಲೀವ್ಸು ಲೆಂತ್ ಬಂದು 10.5, ಲೂಸ್ ಬಂದು 12 ಇರೋದು, ಅದನ್ನು ನಾನು 6ಗೆ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಲೆಂತ್ ಬಂದು 14.5, ಫ್ರಂಟ್ ಡೀಪ್ ಬಂದು 7.5, ಮತ್ತು ಬ್ಯಾಕ್ ಡೀಪು 11 ಇದೆ. ಶೋಲ್ಡರ್ ಬಂದು 15 ಇದೆ. ನೋಡಿ, ಇದು ಮೇನ್ ಪೀಸ್ ಬ್ಲೌಸ್ ಪೀಸ್ ಬಂದು ಈ ಥರ ಇರುತ್ತೆ. ಇದು ಈ ಒಂದು ಬ್ಲೌಸ್ ಪೀಸು ಇದು ಬ್ಯಾಕಿಗೆ ಬರುತ್ತೆ. ಇದು ಬ್ಯಾಕಿಗೆ ಬರೋ ಅಂಥದ್ದು, ಬ್ಯಾಕಿಗೆ ಇಲ್ಲಿ ಬಂದು ಇಲ್ಲಿ ಬೋ ಬರುವಂಥದ್ದು. ನೋಡೋಣ ಇದು ಸ್ಲೀವ್ಸಿಗೆ ಆಗುತ್ತೋ ಅಥವಾ ಬ್ಯಾಕಿಗೆ ಮಾಡೋದು ಅಂತ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಈ ಥರ ಬ್ಲೌಸ್ಗಳು ಬಂದಾಗ ಸ್ವಲ್ಪ ತಲೆನೋವು ಅಂತಲೇ ಹೇಳ್ಬೋದು. ಈಗ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಬೇಡ. ಫಸ್ಟ್ ಇಲ್ಲಿ ಏನಿದೆಯಾ ನಾನು ಒಂದು ಲೈನ್ ಹಾಕಿ ಎಕ್ಸ್ಟ್ರಾ ಈಗ ಫಸ್ಟ್ ಲೆಂತ್ ಬಂದು 14.5 ಇದೆ. ನೋಡಿ, 14.5ಗೆ ಮಾರ್ಕ್ ಮಾಡ್ಕೊತಾ ಇರೋಂಥದ್ದು, ಮತ್ತು 1/4 ಇಂಚ್ ಅದಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಬಂದು ಬ್ಯಾಕು ಸ್ವಲ್ಪ ಬ್ರಾಡು ನಿಮಗೆ ಒಂದು ಇದು ಬಂದು ಚೆಸ್ಟ್ ವೈಸೂ ಸಹ ಡಿವೈಡ್ ಮಾಡ್ಕೊಬೇಕಾಗುತ್ತೆ ನೀವು ಬ್ಯಾಕ್. ಇದಕ್ಕೆ ಇದು ಬಂದು ನಾನು 4 ತೊಗೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಶೋಲ್ಡ್ರ್ ಅಗಲನೇ ಇರಲಿ ಅಂತ ಒಂದು 3ಗೆ ಮಾರ್ಕ್ ಮಾಡ್ಕೊತಾ ಇರೋಂಥದ್ದು. ಟೋಟಲ್ 14. ನೋಡಿ, ಇದು ಸ್ವಲ್ಪ ಅವರು ಒಂದು 38 ಆಗಿರೋದ್ರಿಂದ 15ಕ್ಕೆ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲೇನಿದೆಯೋ ಸೇಮ್ 7.5ಗೆ. ಇದು ಒಂದು ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬಂದು ಫ್ರಂಟ್ ನಾರ್ಮಲ್ ಬರೋ ಅಂಥದ್ದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಬ್ಯಾಕ್ ಕಟ್ ಮಾಡ್ಕೊತಾ ಇರೋವಂಥದ್ದು. ಇದರಲ್ಲಿ ಚೆಸ್ಟ್ ಬಂದು 38 ಇರೋದ್ರಿಂದ 38 ಡಿವೈಡೆಡ್ ಬೈ 4 ಅಂತಂದರೆ 9.5 ಬರುತ್ತೆ. ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ವೆಸ್ಟ್ ಬಂದು 35.5 ಇದೆ. 35.5 ಅಂತಂದರೆ ಅದನ್ನು 4 ಭಾಗ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನಿಮಗೇನಾದರೂ ಭಾಗ ಮಾಡೋದು ಇದಾಗುತ್ತೆ ಅಂದರೆ ಇದು ಟೇಪಲ್ಲೇ ನೀವು 4 ಭಾಗ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ನೈನ್ಗೆ 2 ಪಾಯಿಂಟ್ ಕಡಿಮೆ ಬರುತ್ತಷ್ಟೇ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲೇನು ನಾವು ಒಂದು ಟಕ್ಸ್ ಹಿಡಿತೀವಲ್ಲ, ಆ ಟಕ್ಸಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು ನಂತರ ನೀವು ಎಕ್ಸ್ಟ್ರಾ ಕ್ಲಾತ್ ಏನು ಬಿಡ್ತೀರೋ, ನಾನು ಎಲ್ಲದಕ್ಕೂ ಅಷ್ಟೇ 2 ಬಿಡೋ ಅಂಥದ್ದು. 2 ಇಂಚಸ್ ಬಿಡ್ತೀನಿ. ಯಾಕೆಂದರೆ ಅವರು ದಪ್ಪ ಆದ್ರೂ ಅದು ಬಟ್ಟೆ ಕ್ಲಾತ್ ಬಿಚ್ಚೋ ಥರ ಇರಬೇಕು ಬ್ಲೌಸು ಅಂತ, ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಷ್ಟೇ 2 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಸೇರಿಸ್ಕೊತೀನಿ. ಈಗ ಇದು ಆರ್ಮಲ್ ಶೇಪ್ ಹಾಕಬೇಕು. ನಿಮಗೇನಾದರೂ ಆರ್ಮಲ್ ಸ್ಕೇಲ್ ಇತ್ತು ಅಂತಂದರೆ ಆರ್ಮಲ್ ಸ್ಕೇಲಲ್ಲೇ ನೋಡಿ, ಇದು ಆರ್ಮಲ್ ಶೇಪ್ ಸ್ಕೇಲ್ ತೊಗೊಂಡಿದ್ದೀನಿ. ಬಟ್ ನಾನು ಹಾಕಬೇಕು ಅಂದರೆ ನಾನು ಆರ್ಮಲ್ ಸ್ಕೇಲ್ ಏನು ಯೂಸ್ ಮಾಡಲ್ಲ, ನಾನು ನಾರ್ಮಲಾಗಿ ಹಂಗೆ ಹಾಕ್ತೀನಿ. ಆದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು ಹೊಸಬ್ರು ಯಾರಾದರೂ ಇದ್ದರೆ ಅಂತ ಇದರಲ್ಲಿ ಆರ್ಮಲ್ ಶೇಪಲ್ಲಿ ಹಾಕಿರೋವಂಥದ್ದು. ನನಗೆ ನಾರ್ಮಲಾಗಿ ಅದೇ ಕೈಯಲ್ಲೇ ಹಾಕಿ ರೂಢಿ ಆಗಿರೋದ್ರಿಂದ ನಾನು ಆದಷ್ಟು ನಾನು ಒಂದು ಸ್ಕೇಲ್ ಯೂಸ್ ಮಾಡ್ತೀನಿ ಅಷ್ಟೇ. ಕೆಲವೊಂದು ಸಲ ಅದನ್ನು ಸಹ ನಾನು ಯೂಸ್ ಮಾಡೋದಿಲ್ಲ. ನೋಡಿ, 17 ಇತ್ತಲ್ವ, 8ವರೆಗೆ ಕರೆಕ್ಟಾಗಿದೆ. ಈಗ ಇದು ನೋಡಿ, ಮತ್ತೊಮ್ಮೆ ನೀವು ಚೆಕ್ ಮಾಡಿಸ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಬಂದಿದೆ, ಈಗ ಪರ್ಫೆಕ್ಟಾಗಿದೆ. ನಂತರ ಇಲ್ಲಿ ಏನಿದೆ ಅಲ್ಲ, ಈಗ ಇದನ್ನು ಮಾರ್ಕ್ ಮಾಡೋವಂಥದ್ದು. ಟಕ್ಸ್ಗೆ ಮಾರ್ಕ್ ಮಾಡ್ಕೊತೀನಿ.
ಎಕ್ಸ್ಗೆ ಮಾರ್ಕ್ ಮಾಡಿಕೊಂಡು ನಂತರ ನಿಮ್ಗೆ ಎಷ್ಟಕ್ಕೆ ಬೇಕಾ ನೋಡ್ಕೊಳ್ಳಿ. ಇದನ್ನು ಡೀಪ್ ಬಂದು 11.5 ಇದೆ, 11 ಇದೆ, ಸಾರಿ 11 ಅಂತಂದರೆ ತುಂಬಾ ಬ್ರಾಡ್ ಬರುತ್ತೆ. ಈ ಒಂದು ಇದನ್ನು ನಾನು ಅಂದರೆ ಕ್ಯಾನ್ವಸಲ್ಲೇ ನಾನು ನೆಕ್ ಕಟ್ ಮಾಡೋವಂಥದ್ದು, ಸುಮ್ಮನೆ ಡೀಪ್ ಹಾಕಿರ್ತೀನಿ ಅಷ್ಟೇ, ಬಟ್ ನಾನು ಕ್ಯಾನ್ವಸಲ್ಲೇ ಕಟ್ ಮಾಡೋ ಅಂಥದ್ದು. ನಂತರ ನೋಡಿ ಇವಾಗ ಏನು ನೀವೆಲ್ಲ ಇಲ್ಲೆಲ್ಲ ಮಾರ್ಕ್ ಮಾಡಿದ್ದೀರಾ ಓಕೆ ಅಲ್ವಾ, ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕ್ರಾಸ್ ತೊಗೊಳ್ಳಿ. ಬೋಟ್ ನೆಕ್ಗೆ ಮಾತ್ರ, ಬೋಟ್ ನೆಕ್ ಶೇಪ್ ಇರೋದಕ್ಕೆ ಮಾತ್ರ ನೆನಪಿರಲಿ, ಅಂದರೆ ನಾರ್ಮಲ್ಗಲ್ಲ, ಬೋಟ್ ನೆಕ್ಗೆ ಮಾತ್ರ ಇಲ್ಲಿ ಸ್ವಲ್ಪ ಶೇಪ್ ತೊಗೊಂಡು ನಂತರ ಈಗೇನಿದೆ ಇದು ಬ್ಯಾಕ್ ಇದನ್ನು ಕಟ್ ಮಾಡ್ಕೊತೀನಿ. ಫ್ರಂಟು ನಾರ್ಮಲ್ ನೆಕ್ ಕೇಳಿರೋದ್ರಿಂದ ಈಗ ಫ್ರಂಟಕ್ಕೆ ಇದು ಬರೋ ಅಂಥದ್ದು, ಬ್ಯಾಕ್ ಹುಕ್ಕಲ್ಲ. ಈ ಫ್ರಂಟಕ್ಕೆ ಏನಿದೆಯಾ ನೋಡಿ, ಎಕ್ಸ್ಟ್ರಾ ಕ್ಲಾತ್ ಇತ್ತಲ್ವ ಅದಕ್ಕೇನೆ ಇದು ಮಾಡಿ, ಈಗ ಇದೇನಾಯಿತು ಎಷ್ಟಿದೆಯೋ ಅಷ್ಟಕ್ಕೇ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಫಸ್ಟು ಸ್ವಲ್ಪ ಲೈನಿಂಗ್ ಕಡಿಮೆ ಇದ್ದಾಗ ಬೇರೆ ಮೆಥಡ್ ಉಪಯೋಗಿಸ್ಬೇಕಾಗುತ್ತೆ. ಇದು ನಾನು ಸ್ವಲ್ಪ ಲೈನಿಂಗ್ ಇತ್ತಲ್ವ ಹಾಗಾಗಿ ಇದೇ ಥರ ಕಟಿಂಗ್ ತೋರಿಸ್ತಾ ಇರೋಂಥದ್ದು. ಅಂದರೆ ಈ ಒಂದು ಇದು ಬಂದು ಯಾರು ಹೊಸ್ದಾಗಿ ಕಲಿತಾ ಇರ್ತೀರಲ್ವ ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇದು ಫ್ರಂಟ್ ಶೇಪ್ ತೆಗಿಬೇಕಾಗುತ್ತೆ, ಹೇಳ್ತೀನಿ. ಈಗ ಇದು ಕಟ್ ಮಾಡಿದ ನಂತರ ನೋಡಿ ಸ್ವಲ್ಪ ಫ್ರಂಟು ನೀವು ಶೇಪ್ ತಗೋಬೇಕಾಗುತ್ತೆ. ಫ್ರಂಟು ಶೇಪ್ ತೆಗೆಯೋದ್ರಿಂದ ನೀಟಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಏನು ಮಾಡ್ತೀರಾ ಅಂತಂದರೆ, ಬ್ಯಾಕ್ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದಾಗ 8.5 ಅಂದರೆ ಆಲ್ಮೋಸ್ಟ್ 17 ಕರೆಕ್ಟಾಗಿ ಬಂತು ಅಂದರೆ, ಫ್ರಂಟ್ ಇವಾಗ ಮಾಡೋಕ್ಕೆ ಹೋದಾಗ ಸ್ವಲ್ಪ ಇದು ಎಕ್ಸ್ಟ್ರಾ ಬರುತ್ತೆ. ಅದೊಂದು ಕನ್ಫ್ಯೂಷನ್ ಇರುತ್ತೆ, ಇದು ಯಾಕೆ ಎಕ್ಸ್ಟ್ರಾ ಬರುತ್ತೆ ಅಂತ. ಆಗ ಇಲ್ಲಿ ನಾವು ಡಾಟ್ ಹಿಡಿತೀವಲ್ವ, ಆ ಡಾಟನ್ನು ಸೇರಿಸಿನೇ ಅದು ಎಕ್ಸ್ಟ್ರಾ ಬರೋ ಅಂಥದ್ದು, ನಂತರ ಕರೆಕ್ಟಾಗಿರುತ್ತೆ. ಈಗ ಸ್ಲೀವ್ಸ್ ನಾರ್ಮಲ್ದು ಶೇಪ್ ತೆಗಿತಾ ಇದ್ದೀನಿ. ಫ್ರಂಟ್ ಡೀಪ್ ಬಂದು 7.5 ಇದೆ. ಇದು ಅಷ್ಟೇ ರೌಂಡ್ ಬರುತ್ತೆ. ಇದು ನೋಡಿ ರೌಂಡ್ ಬರೋ ಅಂಥದ್ದು. ಇದೇನಿದೆ ಅಲ್ವಾ, ಇದಕ್ಕೆ ಟಕ್ಸ್ ಪಾಯಿಂಟು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಇವ್ರು ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ಲ, ನೀವು ಏನಾದರೂ ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮಾತ್ರ ಸ್ವಲ್ಪ ಇದು ಮಾಡ್ಕೋಬೋದು. ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇವರು ಬ್ಲೌಸು ನೋಡಿ, ಇಲ್ಲೇನಿದೆಯೋ ಇದು ಲಾಸ್ಟ್ ಟೈಮ್ ನಾವೇ ಸ್ಟಿಚ್ ಮಾಡಿದಂಥ ಒಂದು ಮೆಜರ್ಮೆಂಟ್ ಬ್ಲೌಸೇ ಅವ್ರು ಕೊಟ್ಟಿರೋ ಅಂಥದ್ದು ಕಸ್ಟಮರು.
ನೋಡಿ ಎಂಬ್ರಾಯ್ಡಿಂಗ್ ಎಲ್ಲನೂ ನಾವು ಮಾಡಿದ್ದಂಥದ್ದೇ ಇದು ವರ್ಕು. ನಾವು ಮಾಡಿರೋ ಅಂಥ ಒಂದು ಬ್ಲೌಸ್ನೇ ಅವ್ರು ಕೊಟ್ಟಿರೋ ಅಂಥದ್ದು ಇದು ಪರ್ಫೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಷ್ಟೇ ಒಂದು ಇದಕ್ಕೆ ರೆಡಿ ಮಾಡ್ತಾ ಇರೋ ಅಂಥದ್ದು. ಇದೆಲ್ಲ ಏನಿದೆಯಲ್ಲ ಇದೆಲ್ಲ ಈಸಿ. ಇದೇನಿದೆಯೋ ಈ ಬ್ಲೌಸಲ್ಲಿ ಅದೇ ಥರ ಹಾಕ್ಕೊಳ್ಳಿ. ಫ್ರಂಟ್ ಆಯಿತು. ಈಗ ಫ್ರಂಟ್ ಅಂದರೆ ಇದು ಕಟ್ ಮಾಡಿಬಿಡ್ತೀನಿ. ಫ್ರಂಟ್ ಶೇಪ್ ಮಾತ್ರ ತೆಗಿತೀನಿ ಅಷ್ಟೇ. ನೋಡಿ ಇಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ಇಲ್ಲಿ ಸ್ವಲ್ಪ ಒಂಚೂರು ಒಂದು 1/4 ಇಂಚ್ ಮಾತ್ರ ಇಲ್ಲಿ ಶೇಪ್ ತೊಗೊಳ್ಳಿ ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. 1/4 ಇಂಚ್ ಮಾತ್ರ ತೊಗೊಳ್ಳಿ. ಫ್ರಂಟು ಮತ್ತು ಬ್ಯಾಕ್ ರೆಡಿ ಆಯಿತು. ಬ್ಯಾಕಲ್ಲಿ ಕ್ಯಾನ್ವಾಸ್ ಕಟ್ ಮಾಡೋದು ತೋರಿಸ್ತೀನಿ ನಾನು. ಈಗ ಸ್ಲೀವ್ಸು ಈಗ ಫಸ್ಟ್ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಹಾಕ್ಕೊತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಬಂದು ಅವ್ರ ಮೆಜರ್ಮೆಂಟಲ್ಲಿ ನೋಡಿ, ಇದರಲ್ಲೂ ಹಲವಾರು ಮೆಥಡ್ ಇದೆ. ಕ್ರಾಸ್ ಬೆಲ್ಟ್ ಅಗಲ ಬಂದಷ್ಟು ಬ್ಲೌಸ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಆದರೆ ಕೆಲವರು ಕ್ರಾಸ್ ಬೆಲ್ಟ್ ಅಗಲ ಇಷ್ಟಪಡೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಒಂದು ಶೇಪ್ ಕೊಟ್ಟು ತೆಗಿಬೇಕಾಗುತ್ತೆ. ಕೆಲವರು ಅಗಲ ಇದ್ದರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾನು ಅವರವರ ಒಂದು ಮೆಜರ್ಮೆಂಟ್ ಇದ್ರ ಮೇಲೆ ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ತೀನಿ. ಇದಾಯಿತು ಕ್ರಾಸ್ ಬೆಲ್ಟು. ಈಗ ಸ್ಲೀವ್ಸ್ ಕಟ್ ಮಾಡೋ ಅಂಥದ್ದು ನಾನೀಗ ಇದು ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ಲೀವ್ಸ್ ಲೆಂತ್ ಬಂದು 10.5 ಇದೆ. 10.5 ಇರೋದ್ರಿಂದ ಅವ್ರು ಸ್ವಲ್ಪ ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ, ಬಟ್ ಒಂದು ಫ್ರಿಲ್ ಬರಲಿ ಅಂತ ಹೇಳಿರೋದ್ರಿಂದ 2 ಪಾಯಿಂಟ್ ಇದಕ್ಕೆ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಅಷ್ಟೇ. ಇದು ಮತ್ತು ನಾರ್ಮಲ್ ಶೋಲ್ಡ್ರ್ ಡೌನ್, ಸ್ಲೀವ್ಸ್ ನಾರ್ಮಲ್ ಡೌನ್ಗೆ ಮಾರ್ಕ್ ಮಾಡ್ಕೊತಾ ಇರೋ ಅಂಥದ್ದು. ಇದು ಮಾರ್ಕ್ ಮಾಡ್ಕೊಂಡ್ಬೇಕು ಫಸ್ಟ್ಗೆ. ನಿನ್ನೆ ಇದಂತೂ ತುಂಬ ಈಸಿ ಅನಿಸುತ್ತೆ, ಆದರೆ ಒಬ್ಬೊಬ್ರಿಗೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಇದು ಸ್ಲೀವ್ಸ್ ಲೂಸ್ ಬಂದು ಎಷ್ಟಿದೆಯೋ ನೋಡಿಕೊಂಡು ನೋಡಿ. ಈಗ 8.5 ತಗೊಳ್ಳಿ. ಅಂದರೆ ಇದರಲ್ಲಿ ಈ ಒಂದು ಸ್ಲೀವ್ಸ್ನ ಯಾವ ರೀತಿಯಾಗಿ ಶೇಪ್ ತೆಗೆಯೋದು ಅನ್ನೋದನ್ನು ನಾನು ಒಂದು ವಿಡಿಯೋನ ಲಾಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನು ಡೌಟ್ ಇದ್ದರೆ ಅದರಲ್ಲಿ ನೋಡ್ಕೊಳ್ಳಿ. ಅಥವಾ ನಿಮಗೆ ಇನ್ನೂ ಬರೋವಂಥ ವೀಡಿಯೋಸಲ್ಲಿ ನಾನು ಎಕ್ಸ್ಟ್ರಾ ಇದು ನಾರ್ಮಲ್ ಇದರಲ್ಲೇ ಇಟ್ಟು ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಸಹ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡ್ತಾಯಿರಿ. ಇದು ಸ್ವಲ್ಪ ಮಾತ್ರ ಫ್ರಿಲ್ ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಇಷ್ಟು ಮಾತ್ರ ತೊಗೊತಾ ಇರೋ ಅಂಥದ್ದು, ಜಾಸ್ತಿ ತೊಗೊತಾ ಇಲ್ಲ. ಈಗ ಸ್ಲೀವ್ಸ್ ಕಟ್ಟಿಂಗ್ ಹಾಕ್ಕೊತಾ ಇದ್ದೀನಿ. ಇದೇ ಬೇಡ, ಫ್ರಿಲ್ಲೇ ಬೇಡ, ಬಟ್ ಒಂದು ಸ್ವಲ್ಪ ಇರಲಿ ಅಕ್ಕ ಅಂತ ಹೇಳಿದಕ್ಕೋಸ್ಕರ ಅದು ಕಟ್ಟಿಂಗ್ ಹಾಕ್ಕೊಂಡಿದ್ದಂಥದ್ದು. ಆಯಿತು, ಈಗ ಫುಲ್ ಕಟ್ಟಿಂಗ್ ಆಯಿತು ಬ್ಲೌಸ್ದು. ಈಗ ಒಂದು ಕ್ಯಾನ್ವಾಸ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ವಿಡಿಯೋನ ಹಾಕ್ತೀನಿ. ಈಗ ಒಂದು ಕ್ಯಾನ್ವಾಸ್ ಕಟ್ ಮಾಡ್ತಾ ಇರೋವಂಥದ್ದು 11ಗೆ ಅದು ಡೀಪ್ ಇರೋದ್ರಿಂದ ಇಲ್ಲಿಗೆ 4ಗೆ ಹಾಕ್ಕೊತಾ ಇದ್ದೀನಿ.
ಕ್ಯಾನ್ವಸಲ್ಲಿ ಹಾಕೋದ್ರಿಂದ ಮತ್ತೊಂದು ಏನಪ್ಪ ಬೆನಿಫಿಟ್ ಅಂದರೆ ಕ್ಯಾನ್ವಸಲ್ಲಿ ತಿಕ್ನೆಸ್ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ನೋಡಿ ಈಗ ಇದನ್ನು ಶೇಪ್ ತೊಗೊತಾ ಇರೋಂಥದ್ದು. ಯಾರಿಗೆಲ್ಲ ರಂಗೋಲಿ ಬಿಡೋಕ್ಕೆ ಬರುತ್ತೆ ಅವರೆಲ್ಲ ಈಸಿಯಾಗಿ ಇದು ಒಂದು ಶೇಪ್ನ ಹಾಕ್ಬೋದು. ಇಲ್ಲ ಅಂದರೆ ನೀವೆಲ್ಲದಕ್ಕೂ ಸ್ಕೇಲೇ ಉಪಯೋಗಿಸ್ಕೊಂಡು ರೆಡಿ ಮಾಡಬೇಕಾಗುತ್ತೆ. ನೋಡಿ ಆಯ್ತು, ಇದು ಕ್ಯಾನ್ವಸ್ ಇಷ್ಟೇ, ಇದು ಕಟ್ಟಿಂಗು. ಹೇಗೆ ಅನಿಸ್ತು ನಿಮಗೆ ಎಲ್ಲನೂ? ಥ್ಯಾಂಕ್ ಯು ಫಾರ್ ವಾಚಿಂಗ್.